ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇದು ನೋಡ್ತಾ ಇದ್ರೆ ನಿಮ್ಗಾಗಲೇ ಒಂದು ಅಂದಾಜಾಗಿರುತ್ತೆ. ನೇರಳೆ ಹಣ್ಣಿನ ಜಾಮ್ ಇದು. ನೋಡೋದಕ್ಕೆ ಎಷ್ಟು ಅದ್ಭುತವಾಗಿದೆಯೋ, ತಿನ್ನೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಹುಳಿ, ಸಿಹಿ, ಉಪ್ಪು ಎಲ್ಲ ಸೇರಿದ್ರಿಂದ ಒಳ್ಳೆ ರುಚಿ ಇದೆ. ಚವನ್ ಫ್ರೆಶ್ ರಿಯಲಿ ಒಂದು 20 ವರ್ಷದ ಹಿಂದೆ ತಿಂದಿರೋಂಥ ಚವನ್ ಫ್ರೆಶ್ನ ಮತ್ತೆ ತಿಂದಂಗೆ ಅನಿಸ್ತು. ಈ ಟೇಸ್ಟು ಅಷ್ಟೊಂದು ಚೆನ್ನಾಗಿದೆ. ಈಗಿನ ಚವನ್ ಫ್ರೆಶ್ಗಿಂತ ಹಿಂದೆ ಬರ್ತಿತ್ತು ಚವನ್ ಫ್ರೆಶ್, ತುಂಬಾ ರುಚಿ ಇರ್ತಿತ್ತು. ಆ ಟೇಸ್ಟ್ ಇದೆ. ಇದು ತುಂಬಾ ರುಚಿಯಾಗಿರೋದ್ರಿಂದ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಈಗ ನಿಮಗೇನಾದ್ರು ನೇರಳೆ ಹಣ್ಣು ಸಿಕ್ಕಿದಾಗ ತೊಗೊಂಡು ಬನ್ನಿ. ಸ್ವಲ್ಪ ಈ ಥರ ಹಣ್ಣಾಗಿರೋದು, ಏಟಾಗಿರೋದೇನೋ ಇದು ಸ್ವಲ್ಪ ಬೇರ್ಪಡಿಸ್ಕೊಳ್ಳಿ. ಅದನ್ನು ಉಪಯೋಗಿಸೋದು ಬೇಡ. ನೀವೇನೋ ಹಿಂದಿನ ದಿನ ತಂದು ಮಾಡೋಕ್ಕಾಗಿಲ್ಲ ಅಂದರೆ ದಯವಿಟ್ಟು ಫ್ರಿಜ್ಗಿಡಿ, ಬೇಗ ಫಂಗಸ್ ಬಂದುಬಿಡುತ್ತೆ. ತೊಳೆಯೋಕೆ ಏನು ಹೋಗಬೇಡಿ, ಹಾಗೆ ಫ್ರಿಜ್ಗಿಡಿ. ನೀವು ಉಪಯೋಗಿಸ್ಕೊಳ್ವಾಗ ತೊಳ್ಕೊಳ್ಬೋದು. ನೀರು ಹಾಕ್ದಷ್ಟು ಫಂಗಸ್ ಬರೋದು ಜಾಸ್ತಿ, ಬೇಗ ಫಂಗಸ್ ಬಂದು ಹಾಳಾಗ್ಬಿಡುತ್ತೆ. ನಾನು ಸ್ವಲ್ಪ ಚೆನ್ನಾಗಿ ಇಲ್ಲದಿರೋಂಥ ಹಣ್ಣುಗಳನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಈಗ ಈ ಹಣ್ಣುಗಳನ್ನೆಲ್ಲ ಸ್ವಲ್ಪ ಉಪ್ಪು ನೀರಿನಲ್ಲಿ ಒಂದು 10 ನಿಮಿಷ ನೆನೆಸಿಟ್ಕೋಬೇಕಾಗುತ್ತೆ. ಸ್ವಲ್ಪ ಕಲ್ಲು ಉಪ್ಪು ಅಥವಾ ಪುಡಿ ಉಪ್ಪು ಹಾಕಿ 10 ನಿಮಿಷ ನೆನೆಸಿಟ್ಟು ತೊಳೆದು ನಂತರ ಪ್ಲೈನ್ ವಾಟರ್ನಲ್ಲಿ ಒಂದು ಸಲ ತೊಳ್ಕೊಂಡು ಸೋದಿಸ್ಕೊತಾ ಇದ್ದೀನಿ. ಈ ರೀತಿ ಪ್ಲೈನ್ ವಾಟರಿಂದ ತೆಗೆದು ಒಂದು ಕುಕ್ಕರ್ಗನ್ನು ಹಾಕ್ಕೊಳ್ಬೋದು. ನೀವು ಪಾತ್ರೆನಲ್ಲ ಮಾಡ್ಕೊಳ್ಬಹುದು. ಪಾತ್ರೆನಲ್ಲಿ ಮಾಡಿದ್ರು ಕೂಡ ಒಂದು 10-15 ನಿಮಿಷದಷ್ಟು ಲೋ ಫ್ಲೇಮ್ನಲ್ಲಿ ಕುದಿಸ್ಕೊಳ್ಳಿ. ನಾನು ಕುಕ್ಕರ್ನಲ್ಲಿ ಹಾಕ್ಕೊಂಡು ಜಸ್ಟ್ ಒಂದೇ ಒಂದು ವಿಸಲ್ ಕೂಗಿಸ್ಕೊಳ್ತೀನಿ. ನೀರು ತುಂಬ ಬೇಕಂತಿಲ್ಲ, ಒಂದು 75 ml ಆದರೆ ಸಾಕಾಗುತ್ತೆ. ಒಂದು ವಿಸಲು ಸಿಮ್ಮಲ್ಲಿ ಕೂಗಿಸ್ಕೊಳ್ತೀನಿ. ತುಂಬ ಏನು ಬೇಯಿಸೋ ಅವಶ್ಯಕತೆ ಇಲ್ಲ, ತುಂಬ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ತುಂಬ ನೀರು ಹಾಕೋದಕ್ಕೆ ಹೋಗಬೇಡಿ. ನೋಡಿ, ನಾನು ಹಾಕಿದ್ದು ಒಂದು 75 ml ಅಷ್ಟೇ. ಎಷ್ಟೋ ನೀರು ಬಿಟ್ಟಿದ್ದೇನೆ. ಈ ರೀತಿ ಆಗುತ್ತೆ. ಇದರಲ್ಲಿ ಸ್ವಲ್ಪ ಈ ಥರ ಪ್ರೆಸ್ ಮಾಡಿದ್ರು ಕೂಡ ನಮಗೆ ಅಷ್ಟೊಂದು ರಸ ಸಿಗೋದಿಲ್ಲ. ಅದ್ರ ಪಲ್ಪ್ ಏನಿದೆ ಮೇಲ್ಗಡೆದು ನಾರಿನಂಶ ತುಂಬ ಇರುತ್ತೆ, ಅದನ್ನು ನಾವು ತೊಗೊಳ್ಬೇಕಾಗತ್ತೆ. ಸ್ವಲ್ಪ ಬಿಸಿ ಇದ್ದಾಗಲೇ ಮಾಡೋದಕ್ಕಾಗಲ್ಲ. ಸ್ವಲ್ಪ ನಾನು ಸ್ಮ್ಯಾಶ್ ಮಾಡಿ ನೋಡ್ತಾ ಇದ್ದೀನಿ ಆಗುತ್ತಾ ಅಂತ. ಬೀಜ ದಪ್ಪ ಇರೋದ್ರಿಂದ ಸ್ಮ್ಯಾಶ್ ಮಾಡಿದ್ರು ಕೂಡ ಎಲ್ಲ ಬೀಜಗಳಿಂದ ಪಲ್ಪ್ ಬಂದಿರಲಿಲ್ಲ. ಹಾಗಾಗಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಕೊಂಡಿದ್ದೆ. ಈ ಸ್ವಲ್ಪ ತಣ್ಣಗಾದ ನಂತರ ನಾವು ಬೀಜದಿಂದ ಈ ಪಲ್ಪನ್ನೆಲ್ಲನೂ ಬೇರ್ಪಡಿಸ್ಕೋಬೇಕಾಗತ್ತೆ. ಜಾಸ್ತಿ ಕೂಗಿಸ್ಬಿಟ್ರೆ ಬೀಜ ತುಂಬ ಬೆಂದೋಗುತ್ತೆ. ಈ ರೀತಿ ನಮಗೆ ಬೀಜ ಸಿಗೋದೇ ಇಲ್ಲ ತೆಗೆಯೋದಕ್ಕೆ. ಹಾಗಾಗಿ ಬೀಜ ಎಲ್ಲ ಅದ್ರ ಜೊತೆ ಮಿಕ್ಸ್ ಆಗಿಬಿಡುತ್ತೆ. ಹಾಗಾಗಿ ಒಂದು ವಿಸಲ್ ಸಾಕು, ಅಥವಾ ಹೊರಗಡೆ ಕೂಗಿಸ್ಕೊಂಡ್ರು ಅಥವಾ ಕುದಿಸ್ಕೊಂಡ್ರು ಸಾಕಾಗುತ್ತೆ. ಈಗ ಈ ಪಲ್ಪನ್ನೆಲ್ಲ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಒಂದು ಕೂಡ ಬೀಜ ಇಲ್ಲ. ಈ ಹಣ್ಣಲ್ಲಿ ಸಿಪ್ಪೆ ತೆಗೆದು ಎಲ್ಲ ಮಾಡೋದಕ್ಕಾಗಲ್ಲ. ಹಾಗಾಗಿ ಬೀಜ ಒಂದು ತೆಗೆದ್ರೆ ಸಾಕು. ನಾವು ತೊಳೆದಿರ್ತೀವಲ್ಲ ಆಗಲೇ ಉಪ್ಪು ನೀರಲ್ಲಿ. ಹಾಗಾಗಿ ಬೀಜ ತೆಗೆದುಬಿಟ್ಟು ಪಲ್ಪ್ನೆಲ್ಲ ಹಾಕ್ಕೊಂಡು, ನೀರು ಜಾಸ್ತಿ ಇತ್ತು ಹಾಗಾಗಿ ಮತ್ತೆ ಬಸ್ತಿ ಇಟ್ಕೊಳ್ತಾ ಇದ್ದೀನಿ ನಾನು. ಆಮೇಲೆ ಮತ್ತೆ ಯೂಸ್ ಮಾಡ್ಕೊತೀನಿ ಆ ನೀರನ್ನ. ಹಾಗಾಗಿ ನೀರನ್ನ ನಾವು ಜಾಸ್ತಿ ಯೂಸ್ ಮಾಡ್ಕೊಬಿಟ್ರೆ ವೇಸ್ಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಕುದಿಸೋದಕ್ಕೆ ಕೂಡ ತುಂಬ ಟೈಮ್ ತೊಗೊಳುತ್ತೆ. ಹಾಗಾಗಿ ಸ್ವಲ್ಪನೇ ನೀರನ್ನ ಹಾಕ್ಕೊಳ್ಳಿ. ಈಗ ನಾನೆಲ್ಲ ಮಿಕ್ಸಿ ಜಾರೆಲ್ಲ ತೊಳೆದು ಯೂಸ್ ಮಾಡ್ಕೊತಿದ್ದೀನಿ. ಏನೇ ಕೂಗಿಸಿದ್ವಲ್ಲ ಕುಕ್ಕರ್ನಲ್ಲಿ, ಅದೇ ನೀರನ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ನೀರನ್ನ ನಾನಿಲ್ಲಿ ಉಪಯೋಗಿಸ್ಕೊಳ್ತಾ ಇಲ್ಲ. ಜಸ್ಟ್ 75 ml ಏನು ಉಪಯೋಗಿಸ್ಕೊಂಡಿದ್ವಿ ಅಷ್ಟೇ ನೀರು. ಇದೆಲ್ಲನೂ ನೇರಳೆ ಹಣ್ಣಿಂದು ಅಥವಾ ಜಾಮೂನ್ ಹಣ್ಣಿಂದು ರಸ. ಇದು ಪಲ್ಪು ಜೊತೆಗೆ ರುಬ್ಬಿದಾಗ ಈ ರೀತಿ ಲಿಕ್ವಿಡ್ ಆಗಿದೆ. ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿಯೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ಈ ವೈಟ್ ಏನು ನೊರೆ ಇದೆ ಅದನ್ನೆಲ್ಲ ತೆಗಿಬೇಕು. ನಿಮಗೆ ಎಲ್ಲಿ ತನಕ ಬರುತ್ತೆ ಅದು ಗಟ್ಟಿಯಾಗೋ ತನಕನೂ ಇದನ್ನು ಕುದಿಸ್ಕೋಬೇಕಾಗತ್ತೆ. ಏನೂ ಹಾಕಬೇಡಿ. ಈಗ ಸುಮ್ಮನೆ ಹಾಗೆ ಕುದಿಸ್ಕೊಳ್ಳಿ. ಆನಂತರ ನಾವು ಇದಕ್ಕೆ ಮಸಾಲೆನ ಸ್ವಲ್ಪ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಈ ಕುದೀತಾ ವೈಟ್ ನೊರೆ ಏನು ಬರುತ್ತೆ ಅದನ್ನೆಲ್ಲ ತೆಗೆದು ಬಿಸಾಡಬೇಕಾಗುತ್ತೆ. ಈಗ ನೋಡಿ, ವೈಟ್ ನೊರೆ ಸ್ವಲ್ಪ ಕೂಡ ಇಲ್ಲ, ಬಿಳಿ ನೊರೆನೆಲ್ಲ ತೆಗೆದಿದ್ದೀವಿ. ಇಲ್ಲಿ ಒಂದು 3-4 ಏಲಕ್ಕಿ, ಸ್ವಲ್ಪ ಬ್ಲ್ಯಾಕ್ ಸಾಲ್ಟು, ಚಕ್ಕೆ 1 ಇಂಚಷ್ಟು, ಇದು ಜಾಕಾಯಿ ನೀವು ಕೇಳಿರ್ಬೋದು, ಮಸಾಲ ಟೀಗೆಲ್ಲ ಉಪಯೋಗಿಸ್ತೀವಿ, ಸೋಂಪು 1 ಸ್ಪೂನಷ್ಟು. ಇಷ್ಟು ಮಸಾಲ ಇಂಗ್ರೀಡಿಯೆಂಟ್ಸು 5 ಐಟಮ್ಸು. ಬ್ಲ್ಯಾಕ್ ಸಾಲ್ಟ್ ಇಲ್ಲ ಅಂದರೆ ಮಾಮೂಲಿ ನಾರ್ಮಲ್ ಉಪ್ಪನ್ನೇ ಹಾಕ್ಕೊಳ್ಳಿ. ಇಷ್ಟೆಲ್ಲನೂ ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಇಟ್ಕೊಳ್ಳೋಣ. ನಿಮಗೆ ಈ ಲಿಕ್ವಿಡ್ ಗಟ್ಟಿಯಾದ ನಂತರ ನೀವು ಸಕ್ಕರೆ ಹಾಕೋಬೇಕಾಗತ್ತೆ. ಸಕ್ಕರೆ ಹಾಕಿದ ತಕ್ಷಣ ಅದು ನೀರು ಬಿಟ್ಕೊಳ್ಳೋದ್ರಿಂದ ನಿಮಗೆ ಅದು ಕುದ್ದು ಗಟ್ಟಿಯಾಗೋದಕ್ಕೆ ತುಂಬಾ ಸಮಯ ಬೇಕಾಗುತ್ತೆ. ಹಾಗಾಗಿ ನೀವು ಮೊದಲು ಪಲ್ಪ್ ಏನು ರುಬ್ಕೊಳ್ತೀರಲ್ಲ ಅದಕ್ಕೆ ಏನೂ ಹಾಕಿರಲ್ಲ, ಜಸ್ಟ್ ಕುದಿಯೋಕೆ ಇಟ್ಟಿರ್ತೀವಿ. ಆಮೇಲೆ ಬರೋಂಥ ಬಿಳಿ ನೊರೆನ ತೆಗೆದು ಚೆನ್ನಾಗಿ ಗಟ್ಟಿಯಾಗೋವರೆಗೂ ಕುದಿಸ್ಕೊಂಡು ನಂತರ ನೀವು ಸಕ್ಕರೆ ಹಾಕೋಬೇಕಾಗತ್ತೆ. ನಾನಿಲ್ಲಿ ಒಂದು 3/4 ಕಪ್ಪಷ್ಟು ಸಕ್ಕರೆನ ಉಪಯೋಗಿಸ್ಕೊಂಡಿದ್ದೀನಿ. ಸಕ್ಕರೆ ಹಾಕಿದ್ಮೇಲೆ ನೋಡಿ, ಸಕ್ಕರೆ ಎಲ್ಲ ಕರಗಿದ್ಮೇಲೆ ಮತ್ತೆ ಲಿಕ್ವಿಡ್ ಥರ ಆಗಿದೆ. ಈಗ ಮಸಾಲೆ ಪೌಡ್ರಿ ಎಲ್ಲ ಹಾಕ್ಕೊಂಡಿದ್ದೀವಲ್ಲ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಗಟ್ಟಿ ಬರಬೇಕಿನ್ನು ಸ್ವಲ್ಪ. ಅದು ಯಾವ ಹದದಲ್ಲಿ ಅಂತ ತೋರಿಸ್ತೀನಿ ನಿಮಗೆ. ಈಗ ಒಂದು 2 ನಿಂಬೆಹಣ್ಣನ್ನು, ಸಣ್ಣ ನಿಂಬೆಹಣ್ಣಾಗಿರೋದು 2 ತೊಗೊಂಡಿದ್ದೀನಿ. ದೊಡ್ಡ ನಿಂಬೆಹಣ್ಣಾದರೆ 1 ನಿಂಬೆಹಣ್ಣು ಸಾಕಾಗುತ್ತೆ. ಇಲ್ಲಾಂದರೆ ವೆನಿಗರ್ ಕೂಡ ನೀವು ಉಪಯೋಗಿಸ್ಕೊಳ್ಬೋದು. ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಇದ್ರ ಹದನ ಚೆಕ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಪಾಕ ಇನ್ನೂ ತೆಗಿತಾ ಇಲ್ಲ, ಹಾಗಾಗಿ ಹದ ನೋಡ್ಕೊಳ್ಳಿ ಸ್ವಲ್ಪ. ನೋಡಿ, ನಾವು ತಿರುಗಬೇಕಾದ್ರೂ ಕೂಡ ಬಾಣಲಿನ ಸ್ವಲ್ಪ ಅಲ್ಲಲ್ಲೇ ಗಟ್ಟಿ ಹಾಕ್ತಾ ಇರೋದು, ತಳ ಬಿಡ್ತಾ ಇರೋದು ಕೂಡ ಕಾಣಿಸುತ್ತೆ. ಮತ್ತು ತುಂಬ ಶೈನಿಂಗ್ ಬರುತ್ತೆ. ನೀವು ಮೊದಲು ಹಾಕ್ದಾಗ್ಲೂ ಇವಾಗಲೂ ತುಂಬ ಶೈನಿಂಗ್ ಇರುತ್ತೆ. ನೋಡಿ, ಪ್ಲೇಟ್ಗೆ ಹಾಕ್ಕೊಂಡು 1 ಸ್ಪೂನಷ್ಟನ್ನ ಪ್ಲೇಟ್ನ ಉಲ್ಟಾ ಮಾಡ್ತಾಯಿದ್ದೀನಿ. ಹಾಗೆ ಅದನ್ನು ಕ್ರಾಸ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ಟ್ರೈಟಾಗಿ ಇಟ್ಕೊಂಡಿದ್ದೀನಿ. ಆದರೂ ಕೂಡ ಅದರಿಂದ ಒಂದೇ ಒಂದು ಡ್ರಾಪ್ ಕೂಡ ಜಾಮ್ ಕೆಳಗಡೆ ಬೀಳ್ತಾ ಇಲ್ಲ. ಅಷ್ಟು ಹದ ಇದ್ದರೆ ಪರ್ಫೆಕ್ಟಾಗಿರುತ್ತೆ. ಬಿಸಿ ಇರೋದ್ರಿಂದ ಸ್ವಲ್ಪ ಲಿಕ್ವಿಡ್ ಅನಿಸುತ್ತೆ. ತಣ್ಣಗಾದ ನಂತರ ನಾರ್ಮಲಿ ನಾವು ಜಾಮು ಅಥವಾ ಅಂಗಡಿಯಲ್ಲಿ ತರ್ತೀವಲ್ಲ
ಚ್ಯವನ್ಪ್ರಾಶು ಅದೇ ಹದದಲ್ಲಿ ಅದೇ ಟೇಸ್ಟ್ನಲ್ಲಿ ಕೂಡ ಇರುತ್ತೆ. ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಮಾಡಬಹುದು ಅಂತ. ನೇರಳೆ ಹಣ್ಣು ಸಿಕ್ಕಿದಾಗ ಖಂಡಿತವಾಗ್ಲೂ ತುಂಬ ತೊಗೊಂಡು ಬಂದಾಗ ತಿನ್ನೋದಕ್ಕಾಗಲ್ಲ ಅಂತ ಅನಿಸಿದ್ರೆ ದಯವಿಟ್ಟು ಈ ಥರ ಒಂದು ಸಲ ಜಾಮ್ ಮಾಡಿ ಇಟ್ಕೊಳ್ಳಿ. ಜಾಮ್ ಮಾಡಿ ಇದನ್ನು ಫ್ರೀಝರ್ನಲ್ಲಿ ಅಥವಾ ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಹೊರಗಡೆ ಕೂಡ ಇಟ್ಕೊಳ್ಬಹುದು. ಮಳೆಗಾಲ ಆಗಿರೋದ್ರಿಂದ ಬೇಗ ಫಂಗಸ್ ಬಂದು ಹಾಳಾಗೋದು ಬೇಡ ಅಂತೇಳಿ ನಾನು ಫ್ರಿಜ್ನಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನು ಹಾಗೆ ಒಂದು ಸ್ಪೂನ್ ಬಾಯಿಗೆ ಹಾಕ್ಕೊಂಡು ತಿನ್ನಬಹುದು. ನೀರಲ್ಲಿ ಹಾಕ್ಕೊಂಡು ಜ್ಯೂಸ್ ಥರ ಮಾಡ್ಕೊಂಡು ಕುಡಿಬೋದು. ಹಾಲ್ಗೆ ಹಾಕ್ಕೊಳ್ಬೋದು. ಹಾಗೆ ಬ್ರೆಡ್ಗೆ, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಈ ಜಾಮ್ನ ಯಾವ ರೀತಿ ಉಪಯೋಗಿಸ್ತೀರೋ ಅದೇ ರೀತಿ ಈ ಜಾಮ್ನ ಉಪಯೋಗಿಸ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಕಳಿಸೋದನ್ನು ಮರಿಬೇಡಿ. ಓಕೆ ಬಾಯ್, ಥ್ಯಾಂಕ್ ಯು.